ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ 200 ಮೀಟರ್ ಡಿಸ್ಟೆನ್ಸಲ್ಲಿ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮಾರಾಟಕ್ಕೆ ಲಭ್ಯ ಇರುವಂತಹ ಈ ಒಂದು ಮನೆ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ 3 BHK ಮನೆಯಾಗಿದೆ. ಈ ಮನೆಯ ಮುಂಭಾಗದಲ್ಲಿ ಮತ್ತು ಮನೆಯ ಪಕ್ಕದಲ್ಲಿ ಎರಡೂ ಕಡೆಯಲ್ಲಿಯೂ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಇದ್ದು, ಮನೆಯ ಮುಂಭಾಗ 12.5 ಫೀಟ್ ಮತ್ತು ಮನೆಯ ಪಕ್ಕದಲ್ಲಿ 15.5 ಫೀಟ್ ರಸ್ತೆ ಇರುತ್ತದೆ. ಸೊ ಈಸಿಲಿ ಅಪ್ ಟು ಮನೆಯವರೆಗೆ ನೀವು 4 ವೀಲರಲ್ಲಿ ಆರಾಮಾಗಿ ಬರಬಹುದು. ಆ್ಯಂಡ್ ನೆಕ್ಸ್ಟ್ ಮನೆಯ ಸುತ್ತ ಕಂಪ್ಲೀಟ್ ಆಗಿ 4 ಸೈಡಲ್ಲಿ ಕಾಂಪೌಂಡ್ ವಾಲನ್ನು ಮಾಡಲಾಗಿದೆ ಮತ್ತು ಇಲ್ಲಿ ಮನೆಯ ಪಕ್ಕದಲ್ಲಿ ರಿಸರ್ವ್ಡ್ ಕಾರ್ ಪಾರ್ಕಿಂಗ್ ಇದ್ದು 3ಕ್ಕಿಂತ ಹೆಚ್ಚು ಕಾರುಗಳನ್ನು ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಕೂಡ ಇರ್ತದೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಮನೆಯಲ್ಲಿ ಬಾವಿ ಇರುತ್ತದೆ. ಇಲ್ಲಿ ವರ್ಷ ಪೂರ್ತಿಯಾಗಿ ಅಂದರೆ 365 ದಿನಗಳ ಕಾಲ ಯಾವುದೇ ಥರ ನಿಮಗೆ ನೀರಿನ ಸಮಸ್ಯೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಮುನ್ಸಿಪಾಲಿಟಿ ವಾಟರ್ ಕನೆಕ್ಷನ್ ಕೂಡ ಇರ್ತದೆ. ಮನೆಯ ಒಳಗೆ ಪ್ರವೇಶ ಆಗೋದಕ್ಕಿಂತ ಮುಂಚೆ ನಮಗೆ ಮನೆಯ ಮುಂಭಾಗದಲ್ಲಿ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಸಿಟ್ಔಟ್ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 13 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 5655 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ಆ್ಯಂಡ್ ಈ ಮನೆಯನ್ನು 1350 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು, ಮನೆಯ ಒಳಗೆ ಬಂದರೆ ನಮಗೆ ಲಾಂಗ್ ಆ್ಯಂಡ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ ಕಾಣಿಸ್ತದೆ. ಈ ಮನೆ 3 BHK ಮನೆಯಾಗಿದ್ದು, ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳು ಮತ್ತು 3 ಬಾತ್ರೂಮ್ಗಳು ಇರುತ್ತವೆ. ನಾವು ಗ್ರೌಂಡ್ ಫ್ಲೋರಲ್ಲಿ ಅಂತ ನೋಡೋದಾದರೆ ಟೋಟಲ್ ಆಗಿ 2 ಬೆಡ್ರೂಮ್ಗಳು ಹಾಗೆ 2 ವಾಶ್ರೂಮ್ಗಳನ್ನು ನೋಡ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಇದೊಂದು ಕಾಮನ್ ಬೆಡ್ರೂಮ್ ಆಗಿದ್ದು, ಇಲ್ಲಿ ಆ್ಯಸ್ ಯೂಶುವಲ್ 2 ವಿಂಡೋಗಳು ಲಿಂಟನ್ ಇದ್ದು, ಇಲ್ಲಿ ವಾರ್ಡ್ರೋಬ್ಗೆ ಕೂಡ ಎಕ್ಸ್ಟ್ರಾ ಸ್ಪೇಸನ್ನು ಕೊಟ್ಟಿದ್ದಾರೆ. ಓಕೆ, ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದರೆ ಆಪೋಸಿಟಲ್ಲಿ ಸ್ಟೇರ್ ಕೇಸ್ ಹಾಗೆ ಮನೆಯ ಮೇನ್ ಡೋರ್ ಕಾಣಿಸ್ತದೆ. ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದೆ. ಈಗಾಗಲೇ ನಾವು ನೋಡಿದಂತಹ ಫಸ್ಟ್ ಬೆಡ್ರೂಮ್ ಪಕ್ಕದಲ್ಲೇ ಕಿಚನ್ ಸಹ ಇರ್ತದೆ. ಈ ಒಂದು ಅಡುಗೆ ಮನೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ. ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಅಡುಗೆ ಮನೆ ಕಾಮನ್ ಕಿಚನ್ ಆಗಿರ್ತದೆ. ಹಾಗೆಯೇ ಇಲ್ಲಿ ಮೇಲೆ ಅಬ್ಸರ್ವ್ ಮಾಡೋದಾದರೆ ಸ್ಪೇಷಿಯಸ್ ಆಗಿರುವಂತಹ ಸ್ಟೋರೇಜ್ ಸ್ಪೇಸನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೈಡಲ್ಲಿ ಇಲ್ಲಿ ವಾಲ್ ರ್ಯಾಕ್ ಕೂಡ ನಾವು ನೋಡಬಹುದಾಗಿದೆ. ಓಕೆ, ನೆಕ್ಸ್ಟ್ ಕಿಚನಿಂದ ಔಟ್ಸೈಡ್ ಬಂದರೆ ಕಿಚನ್ ಪಕ್ಕದಲ್ಲಿ ವಾಶ್ ಬೇಷನ್ ಹಾಗೆ 2 ವಾಶ್ರೂಮ್ಗಳನ್ನು ಮಾಡಲಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಫಸ್ಟ್ ವಾಶ್ರೂಮ್ ಇದಾಗಿದ್ದು, ಇಲ್ಲಿ ವೆಸ್ಟರ್ನ್ ಕಮೋಡನ್ನು ಫಿಕ್ಸ್ ಮಾಡಲಾಗಿದೆ. ಹಾಗೆಯೇ ನಾವು ಈ ಒಂದು ವಾಶ್ರೂಮಿಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಆಪೋಸಿಟಲ್ಲಿ ವಾಶ್ ಬೇಷನ್ ಏರಿಯಾ ಕೂಡ ಕಾಣಿಸ್ತದೆ. ಆ್ಯಂಡ್ ಈ ಒಂದು ಸ್ಪೇಸಲ್ಲಿ ಎಕ್ಸಿಟ್ ಡೋರನ್ನು ಮಾಡಲಾಗಿದ್ದು, ಈ ಡೋರ್ ಮುಖಾಂತರ ಹೊರಗೆ ಬಂದರೆ ನಮಗೆ ಮನೆಯ ಪಕ್ಕದ ಕಂಪ್ಲೀಟ್ ವ್ಯೂ ಕಾಣಿಸ್ತದೆ. ಹಾಗೆಯೇ ಈ ಔಟ್ಡೋರ್ ಪಕ್ಕದಲ್ಲೇ ಇನ್ನೊಂದು ಸೆಕೆಂಡ್ ವಾಶ್ರೂಮ್ ಇದ್ದು, ಇದು ಇಂಡಿಯನ್ ಕಮೋಡನ್ನು ಒಳಗೊಂಡಿರುವಂತಹ ಕಾಮನ್ ಟಾಯ್ಲೆಟ್ ಆಗಿರ್ತದೆ. ಓಕೆ, ಹೇಗೆ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದರೆ ಈ ಒಂದು ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ. ಈಗ ಆಲ್ರೆಡಿ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ತೋರಿಸಿದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ಸೆಕೆಂಡ್ ಬೆಡ್ರೂಮ್ ಕೂಡ ಇರ್ತದೆ. ಈ ಮನೆಯಲ್ಲಿರುವಂತಹ 2 ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ಗಳಾಗಿದ್ದು, ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿರ್ತದೆ. ಸೊ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಸೆಕೆಂಡ್ ಬೆಡ್ರೂಮ್ ಸಹ ಕಾಮನ್ ಬೆಡ್ರೂಮ್ ಆಗಿದೆ. ಈ ಮನೆಯಲ್ಲಿರುವಂತಹ ಲಿವಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ನೀವು ಇಲ್ಲಿ ದೊಡ್ಡ ಸೋಫಾಗಳನ್ನೆಲ್ಲ ಆರಾಮಾಗಿ ಸೆಟಪ್ ಮಾಡ್ಕೊಳ್ಬಹುದು. ಓಕೆ, ನಾವು ಗ್ರೌಂಡ್ ಫ್ಲೋರೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು. ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಫಸ್ಟ್ ಫ್ಲೋರ್ಗೆ ಬರ್ತಾ ಇದ್ದಂತೆ ನಮಗೆ 3rd ಬೆಡ್ರೂಮ್ ಕಾಣಿಸ್ತದೆ. ಈ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿದ್ದು, ಈ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಬಾಲ್ಕನಿ ಹಾಗೆ ವಾಶ್ರೂಮನ್ನು ಕೂಡ ನಾವು ನೋಡಬಹುದಾಗಿದೆ.
ಈ ಒಂದು ಅಟ್ಯಾಚ್ಡ್ ವಾಶ್ರೂಮಲ್ಲಿ ವಾಶ್ ಬೇಷನ್ ಹಾಗೆಯೇ ವೆಸ್ಟರ್ನ್ ಕಮೋಡನ್ನು ಫಿಕ್ಸ್ ಮಾಡಲಾಗಿದ್ದು ಇಲ್ಲಿ ವಾಲ್ ಫುಲ್ ಕಂಪ್ಲೀಟ್ ಆಗಿ ಟೈಲ್ಸ್ನಿಂದ ಕವರ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾಲ್ಕನಿ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದೊಂದು ಕಾಮ್ ಅಂಡ್ ಪೀಸ್ಫುಲ್ ಆಗಿರುವಂತಹ ಪ್ಲೇಸ್ ಆಗಿದ್ದು ಕಂಪ್ಲೀಟ್ ಆಗಿ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ ಆಗಿರುತ್ತದೆ. ಈ ಬಾಲ್ಕನಿಯಿಂದ ಎರಡು ಸೈಡಲ್ಲಿ ಇರುವಂತಹ ರೋಡ್ಗಳು ಹಾಗೆಯೇ ಸಾಕಷ್ಟು ಮನೆಗಳ ಜೊತೆಗೆ ಇಲ್ಲಿ ಒಂದು ಒಳ್ಳೆಯ ಗ್ರೀನರಿ ವ್ಯೂ ನಮಗೆ ಕಾಣಿಸ್ತದೆ. ಅಷ್ಟು ಮಾತ್ರ ಅಲ್ಲದೆ ಈ ಮನೆಗೆ ಸಂಬಂಧಪಟ್ಟಂತಹ ಜಾಗ ಸಹ ಇಲ್ಲಿಂದ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ಬಾಲ್ಕನಿ ಸಹ ತುಂಬಾ ಸ್ಪೇಷಿಯಸ್ ಆಗಿದ್ದು ನೀವು ಎರಡು ಕಡೆಯಲ್ಲಿಯೂ ಒಂದು ಒಳ್ಳೆಯ ಗ್ರೀನರಿ ವ್ಯೂ ನೋಡ್ತಾ ಎಂಜಾಯ್ ಮಾಡಬಹುದು. ಓಕೆ, ನಾವು ರಿಟರ್ನ್ ಈ ಒಂದು ಬೆಡ್ರೂಮ್ಗೆ ಬರ್ತಾ ಇದ್ದಂತೆ ನಮಗೆ ತುಂಬಾ ದೊಡ್ಡದಾಗಿರುವಂತಹ ಈ ಒಂದು ಮಾಸ್ಟರ್ ಬೆಡ್ರೂಮ್ ಈ ರೀತಿಯಲ್ಲಿ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ 23 ವರ್ಷ ಆಗಿದೆ. ಬಟ್ ಮನೆ ಅಂತೂ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ನಾವು ಟೆರೆಸ್ ಅಂತ ನೋಡೋದಾದರೆ ಇಲ್ಲಿ ಟೆರೆಸನ್ನು ಸಂಪೂರ್ಣವಾಗಿ ರೂಫ್ ಶೀಟಿಂದ ಕವರ್ ಮಾಡಲಾಗಿದೆ. ಮತ್ತು ಈ ಮನೆಯ ಜಾಗದಲ್ಲಿ ಸಾಕಷ್ಟು ರೀತಿಯ ವಿಭಿನ್ನ ಜಾತಿಯ ಮರಗಿಡಗಳೆಲ್ಲ ಇದ್ದು ಈ ಮನೆಯಲ್ಲಿ ಒಟ್ಟು 6 ತೆಂಗಿನ ಮರಗಳು, 2 ಮಾವಿನ ಮರಗಳು, 2 ಚಿಕ್ಕು ಹಾಗೆಯೇ ಆಪಲ್ ಮತ್ತು ಜಾಮೂನ್ ಟ್ರೀಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ತಡಂಬೈಲ್ ಸುರತ್ಕಲ್ನಲ್ಲಿ ಈ ಮನೆ ಇದ್ದು ಮ್ಯಾಂಗ್ಳೂರ್ ಟು ಉಡುಪಿ ನ್ಯಾಷನಲ್ ಹೈವೇಯಿಂದ ಕೇವಲ 200 ಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 1,25,00,000 ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.